ನಿಗಮ ಮಂಡಳಿ ಸದಸ್ಯರ ನೇಮಕ ವಿಚಾರದಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ ಅನೇಕ ನಾಯಕರು. ಸಿಎಂ ಕಚೇರಿಯಿಂದ ಏಕಪಕ್ಷೀಯವಾಗಿ ಸದಸ್ಯರ ನೇಮಕಾತಿ ನಡೀತಾ ಇದೆ, ನೇಮಕ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಹೊರಹಾಕಿದ್ದಾರೆ. ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಕಮಿಟಿ ರಚನೆ ಆಗಿದ್ರೂ ಕೂಡ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಎನ್ನುವಂತ ಅಸಮಾಧಾನವನ್ನ ಬಹಿರಂಗವಾಗಿಯೇ ಕೆಲ ನಾಯಕರು ಹೊರಹಾಕಿದ್ದಾರೆ. ಹೀಗಾಗಿ ಉಸ್ತುವಾರಿ ಸದಸ್ಯರ ನೇಮಕವನ್ನ ಮಾಡಿದ್ದಾರೆ ಕೆಪಿಸಿಸಿ ವತಿಯಿಂದ. ಈಗಾಗಲೇ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಿದ್ರೂ ಕೂಡ ಸಿಎಂ ಕಚೇರಿಯಿಂದ ಏಕಪಕ್ಷೀಯವಾಗಿ ಸದಸ್ಯರ ನೇಮಕ ಆಗ್ತಾ ಇದೆ ಅನ್ನುವಂತ ಅಸಮಾಧಾನವನ್ನ ಕೆಲ ನಾಯಕರು ಹೊರಹಾಕಿದ್ದಾರೆ. ಹೀಗಾಗಿ ಕೆಪಿಸಿಸಿಯಿಂದ ಸದಸ್ಯರ ನೇಮಕ ಮಾಡೋದಕ್ಕೆ ಅಂತ ಉಸ್ತುವಾರಿಯನ್ನು ಕೂಡ ನೇಮಕ ಮಾಡಲಾಗಿದೆ. 2-3 ಜಿಲ್ಲೆಗೆ ಒಬ್ಬೊಬ್ಬ ಸಚಿವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಒಂದು 3 ಜಿಲ್ಲೆಗಳಿಗೆ ಒಬ್ಬೊಬ್ಬ ಸಚಿವರು ಜವಾಬ್ದಾರಿಯನ್ನ ತೆಗೆದುಕೊಳ್ಳಿ, ಹೊಣೆಗಾರಿಕೆ ವಹಿಸಿಕೊಳ್ಳಿ ಅಂತ. ಆಯಾ ಜಿಲ್ಲೆಯಲ್ಲಿ ಅರ್ಹ ಕಾರ್ಯಕರ್ತರನ್ನ ನೀವೇ ಗುರುತಿಸಬೇಕು ಅನ್ನುವಂತ ಹೊಣೆಗಾರಿಕೆಯನ್ನು ಕೂಡ ಹೆಗ್ಲಿಕ್ಕೆ ಕೊಟ್ಟಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿ ಒಬ್ಬ ಮಹಿಳೆಯರ ಆಯ್ಕೆ ಆಗಬೇಕು, ಜೊತೆಗೆ ಜಾತಿವಾರು ಸಾಮಾಜಿಕ ನ್ಯಾಯವನ್ನ ಒದಗಿಸಬೇಕು. ಇಲ್ಲಿ ಜಾತಿ ಸಮೀಕರಣ ಆಗಬೇಕಾಗುತ್ತೆ, ಸಾಮಾಜಿಕ ನ್ಯಾಯವನ್ನ ಒದಗಿಸಬೇಕಾಗುತ್ತೆ. ಜೊತೆಗೆ ಒಬ್ಬೊಬ್ಬ ಮಹಿಳೆಯನ್ನ ಒಂದೊಂದು ಕ್ಷೇತ್ರದಲ್ಲಿ ಆಯ್ಕೆ ಮಾಡುವಂಥದ್ದು ಕಡ್ಡಾಯ. ಈ ಕೆಲ ನಿಯಮಗಳನ್ನ ಅಥವಾ ಸೂಚನೆಗಳನ್ನ ಕೊಡೋದ್ರ ಮೂಲಕ ಇದೇ ರೀತಿಯಾಗಿ ಕಾರ್ಯಕರ್ತರ ಆಯ್ಕೆ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಈಗಾಗಲೇ ಕೆಪಿಸಿಸಿಯಿಂದ ಕೊಡಲಾಗಿದೆ. ಈಗಾಗಲೇ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಮಿಟಿ ರಚನೆ ಆಗಿದ್ರೂ ಕೂಡ ಏಕಪಕ್ಷೀಯವಾಗಿ ಸರಿಯಾಗಿ ನೀವು ಅಭಿಪ್ರಾಯವನ್ನ ಸಂಗ್ರಹಿಸದೆ ನೀವು ಬೇಕಾದವರನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹ ಆರೋಪ ಬರ್ತಾ ಇದೆ. ಹೀಗಾಗಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಹೀಗಾಗಿ ಉಸ್ತುವಾರಿ ಸದಸ್ಯರ ನೇಮಕ ಮಾಡಿದ್ದೆ ಈಗಾಗಲೇ ಕೆಪಿಸಿಸಿ ಕಡೆಯಿಂದ. ಹೀಗಾಗಿ 2-3 ಜಿಲ್ಲೆಗೆ ಒಬ್ಬೊಬ್ಬ ಸಚಿವರು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು. ಆ ಜಿಲ್ಲೆಗಳು ಯಾವ್ಯಾವ ಸಚಿವರಿಗೆ ಯಾವ್ಯಾವ ಜಿಲ್ಲೆಗಳು ಅದನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಹೋಗ್ತಾರೆ. ಡೀಟೇಲ್ಸ್ ಅನ್ನ ಯಾರ್ಯಾರು ಯಾವ ಸಚಿವರು ಯಾವ್ಯಾವ ಜಿಲ್ಲೆಗಳ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗುತ್ತೆ, ಹೇಗೆ ಆಯ್ಕೆ ಮಾಡಬೇಕಾಗುತ್ತೆ, ಅಲ್ಲಿ ಜಾತಿ ಸಮೀಕರಣ ಹೇಗೆ ವರ್ಕ್ ಆಗಬೇಕಾಗುತ್ತೆ, ಜೊತೆಗೆ ಸಾಮಾಜಿಕವಾಗಿ ನ್ಯಾಯ ಒದಗಿಸಬೇಕಾಗುತ್ತೆ. ಮತ್ತೆ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬ ಮಹಿಳೆಯನ್ನ ಕಡ್ಡಾಯವಾಗಿ ಆಯ್ಕೆ ಮಾಡಬೇಕಾಗುತ್ತೆ. ಆ ಮಹಿಳೆ ಅಂತ ಬಂದ್ರೆ ಯಾವ ಜಾತಿಯವರನ್ನ ಅಲ್ಲಿ ತೆಗೆದುಕೊಳ್ತಾರೆ, ಯಾವ ಸಮುದಾಯದ ನಾಯಕಿಯನ್ನ ಅಲ್ಲಿ ಆಯ್ಕೆ ಮಾಡ್ತಾರೆ, ಅದು ಕೂಡ ಸವಾಲಾಗ್ತಾ ಇದೆ. ಸದ್ಯಕ್ಕೆ ಈ ರೀತಿಯಾಗಿ ಅಸಮಾಧಾನ ಅಂತೂ ಕಂಡು ಬರ್ತಾ ಇದೆ. ಯಾವ್ಯಾವ ನಾಯಕರು ಯಾವ್ಯಾವ ರೀತಿಯಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೆಪಿಸಿಸಿ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅಂದ್ರೆ ನಾಯಕರ ಈ ಅಸಮಾಧಾನದಿಂದಾಗಿ ಮತ್ತೆ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಆಗಬಾರ್ದು. ಈಗಾಗಲೇ ಪಕ್ಷದ ಮೇಲೆ ಸರ್ಕಾರದ ಮೇಲೆ ಅನೇಕ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದರ ಮಧ್ಯೆ ಕಾರ್ಯಕರ್ತರ ನಡುವೆ ಶಾಸಕರು ಸಚಿವರ ನಡುವೆ ಈ ರೀತಿ ಅಸಮಾಧಾನ ಉಂಟಾಗಬಾರ್ದು, ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತ ಮೆಸೇಜ್ ಅಥವಾ ಆರೋಪ ಎಲ್ಲೂ ಕಡೆ ಪಾಸ್ ಆಗಬಾರ್ದು ಅನ್ನುವಂತ ಕಾರಣಕ್ಕೆ ಈ ರೀತಿ ಕೆಪಿಸಿಸಿ ಕಡೆಯಿಂದ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿ ಒಬ್ಬ ಮಹಿಳೆ ಆಯ್ಕೆ, ಜೊತೆಗೆ ಜಾತಿವಾರು ಸಾಮಾಜಿಕ ನ್ಯಾಯ ಒದಗಿಸಬೇಕು ಅಂತ